ವೈದ್ಯರೇ, ಮತ್ತೆ ಏನಾಯ್ತು ಇವ್ರಿಗೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಚೇತರಿಸ್ಕೊಂತಿದ್ರು, ಈಗ ಮತ್ತೆ ಮೊದ್ಲಿನ್ಕಿನ ಜಾಸ್ತಿ ಸುಸ್ತಾಗಿ ಕಾಣ್ತಾ ಇದ್ದಾರೆ. ಏನಾಗಿದೆ ವೈದ್ಯರೇ? ಏನೋಮ್ಮ, ನನ್ನ ಜೀವನದಲ್ಲಿ ಇಂಥದ್ದನ್ನು ಸುಮಾರು ನೋಡಿದ್ದೀನಿ, ಆದರೆ ಇವ್ರ ಪರಿಸ್ಥಿತಿ ಮಾತ್ರ ಸರಿ ಹೋಗೋ ಥರ ಕಾಣಿಸ್ತಾ ಇಲ್ಲ. ವೈದ್ಯರೇ, ಏನು ಹೇಳ್ತಾ ಇದ್ದೀರಾ? ಹೌದಮ್ಮ, ಇವ್ರ ದೇಹದಲ್ಲಿರೋ ವಿಷ ಕಡಿಮೆನೇ ಆಗ್ತಿಲ್ಲ. ದೇಹದಲ್ಲಿನ ಅಂಗಗಳು ಕೂಡ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ. ನೀವು ಔಷಧಿ ಕೊಡ್ತಾ ಇದ್ದೀರಲ್ಲ, ಸರಿ ಹೋಗ್ಬೇಕಲ್ವಾ? ನೋಡಮ್ಮ, ನಾನು ಔಷಧಿ ಕೊಟ್ಟರೆ ಸಾಲದು, ಔಷಧಿಗೆ ದೇಹ ಕೂಡ ಸ್ಪಂದಿಸ್ಬೇಕಮ್ಮ. ಆಗಲೇ ಯಾವುದೇ ಕಾಯಿಲೆ ಇದ್ರೂ ಕೂಡ ಬೇಗ ಗುಣ ಆಗೋದು. ಆದರೆ ಇಲ್ಲಿ ಆಗಾಗ್ತಿಲ್ಲ. ಇವ್ರ ಪರಿಸ್ಥಿತಿ ನೋಡಿದ್ರೆ ನನಗೆ ಆಶ್ಚರ್ಯನೇ ಆಗ್ತಾಯಿದೆ. ಇವ್ರು ಕಚ್ಚಿರೋ ಹಾವು ಅದೆಂಥದ್ದು ಇರ್ಬೋದು ಅನ್ನಿಸ್ತಾ ಇದೆ. ಇದೇ ಆಸ್ಥಾನದಲ್ಲಿ ಈ ಮೊದಲು ಒಬ್ಬರಿಗೆ ಹಾವು ಕಚ್ಚಿತ್ತು, ಅವರು ಕೂಡ ಬದುಕುಳಿಲಿಲ್ಲ. ನನಗೆ ಯಾಕೋ ಇವರು ಬದುಕ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗನ್ಬೇಡಿ ವೈದ್ಯರೇ, ಬೆಳಗ್ಗೆ ಎಲ್ಲ ಹುಷಾರಾಗೇ ಇದ್ರು, ಫೋನಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ. ಈಗೇನೋ ಸ್ವಲ್ಪ ಹೀಗಾಗಿರ್ಬೋದು, ಸ್ವಲ್ಪ ಸರಿಯಾಗಿ ನೋಡಿ. ಮನುಷ್ಯನಿಗೆ ಜೀವ ಹೋಗೋಕೆ ಮುಂಚೆ ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕು ಅನಿಸುತ್ತೆ. ಆಗ ದೇಹಕ್ಕೆ ಸ್ವಲ್ಪ ಬಲ ಬಂದಾಗತ್ತೆ. ನಾನು ಸರಿ ಹೋದೆ ಅಂತ ನಂಬಿಕೆನೂ ಬರುತ್ತೆ. ಇವ್ರಿಗೂ ಆ ಥರ ಏನಾದರೂ ಅನಿಸಿರ್ಬೋದು ಅಷ್ಟೇ. ಮಾವ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ಹಲೋ ಅಯ್ಯಂದ್ರೆ, ಎಲ್ಲಿದ್ದೀರಾ? ನಾನು ಚೂರು ಹೊರಗೆ ಹೋಗ್ತಿದ್ದೀನಿ ಮಾವ. ಮಾವ ಮಾವ ಅದೇಂದ್ರೆ, ನೀವು ಸುಮಾರು ಸರ್ತಿ ನನ್ನ ಮಾವ ಅಂತ ಕರೆದಿದ್ದೀರಾ. ಆಗ ಕರೆದದ್ದಕ್ಕಿಂತ ಈಗ ಮಾವ ಅಂತ ಕರೆದದ್ದು ಕಿವಿಗೆ ಇಂಪು, ಮನಸ್ಸಿಗೆ ತಂಪು. ಮಾವ, ಮೊದಲು ಕಾಲ್ ಮಾಡಿದ ವಿಷಯ ಏನು ಅಂತ ಹೇಳಿ. ಅರ್ಜೆಂಟ್ ಏನೂ ಇಲ್ಲ ಅಂದರೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡಲಾ? ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಅರ್ಜೆಂಟ್? ಅದು ನಿಮ್ಮಮ್ಮ ನಿಮಗೆ ಮದುವೆ ಮಾಡಬೇಕು ಅಂತ ತಯಾರಿ ನಡೆಸ್ತಿದ್ದಾಳಲ್ಲ, ಅದಕ್ಕೆ ಶಾಸ್ತ್ರಿಗಳನ್ನ ಬರಕ್ಕೆ ಕೇಳಿದ್ದಾರೆ. ಶಾಸ್ತ್ರಿಗಳು ಯಾವಾಗ ಮುಹೂರ್ತ ಇಡ್ತಾರೆ ಅಂತ ಗೊತ್ತಾ? ಮದುವೆ ಎಲ್ಲಿ ನಡೆಸ್ಬೇಕು, ಯಾವಾಗ ನಡೆಸ್ಬೇಕು, ಎಷ್ಟು ಜನರಿಗೆ ಅಡಿಗೆ ಮಾಡಿಸ್ಬೇಕು, ಯಾರನ್ನ ಇವೆಂಟಿಗೆ ಕರಿಬೇಕು, ಎಷ್ಟು ಕೆಲಸಗಳಿದೆಯಲ್ಲ ಅಲ್ಲಿ. ಅಂದ್ರೆ ಆಮೇಲೆ ಪುರೋಹಿತ ಭಟ್ರು ಯಾವ ಡೇಟ್ಗಳನ್ನು ಕೊಡ್ತಾರೋ ಅದರಲ್ಲಿ ನಮಗೆ ಸರಿಯಾದ ಡೇಟನ್ನು ಡಿಸೈಡ್ ಮಾಡಬೇಕಲ್ವಾ? ಅದಕ್ಕೆ ನೀವು ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಬಂದರೆ ಚೆನ್ನಾಗಿತ್ತು ಅಂತ. ಮಾವ, ಡೇಟ್ ಕೊಡೋದಕ್ಕೆ ಶಾಸ್ತ್ರಿಗಳಿದ್ದಾರೆ, ಎಲ್ಲ ಓಕೆ ಮಾಡೋದಕ್ಕೆ ಅಮ್ಮ ಇದ್ದಾರೆ. ನನಗೇನು ಕೆಲಸ? ನಾನೊಂದು ಕೇಸ್ ವಿಷಯವಾಗಿ ಬೇರೆಯವ್ರಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಕೋಟ 2 ದಿವಸ ಆಗಿಲ್ಲ, ಆಗಲೇ ಇಯರಿಂಗು ಅಂತೆಲ್ಲ ಹೇಳ್ತಾ ಇದ್ದೀರಲ್ವಾ? ತಪ್ಪು ತಿಳ್ಕೋಬೇಡಿ, ನೀವು ಮದುವೆ ಆದಮೇಲೆ ಪ್ರಾಕ್ಟೀಸ್ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಂಬೋಣ. ಇಲ್ಲ ಮಾವ, ಇದು ನನಗೆ ತುಂಬ ಇಂಪಾರ್ಟೆಂಟ್. ನಾನೊಬ್ರಿಗೆ ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಟಿದ್ದೀನಿ ಅಂದಮೇಲೆ ಅದ್ರ ಪ್ರಕಾರ ನಾನು ನಡ್ಕೊಳ್ಳೇಬೇಕಲ್ವಾ? ನೀವೇನು ತಲೆ ಕೆಡಿಸ್ಕೊಬೇಡಿ ಮಾವ. ಮದುವೆ ಪಾಡಿಗೆ ಮದುವೆ ನಡೆಯುತ್ತೆ, ಕೇಸ್ ಪಾಡಿಗೆ ಕೇಸ್ ನಡೆಯುತ್ತೆ. ಅದು ಅಲ್ಲದೆ ನಾನು ನಿಮ್ಗೆ ಹೇಳೋದಲ್ಲ, ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಹಾಗಾಗಿ ನಾನು ಹೋಗ್ಲೇಬೇಕು ಮಾವ. ಆಯ್ತು ಮುಗಿಸಿ. ಅದ್ರ ಅಳಿ ಅಂದ್ರೆ ಮದುವೆ ಮಾತ್ರ ನಿಮ್ಮದೇ ಅಂತ ಒಂದು ನೆನಪಿರ್ಲಿ. ಏನ್ ಬಾಸ್, ನಿಮ್ಮ ಮಾವ ಬೇರೆ ತಲೆನ ಈ ರೇಂಜಿಗೆ ತಿಂತ ಇದ್ದಾರೆ. ಅವ್ರ ಬಗ್ಗೆ ಬಿಟ್ಟಾಕು. ನಾನು ಮಾತು ಕೊಟ್ಟಿದ್ದೀನಿ ಅಂದಮೇಲೆ ನಾನು ಆ ಮಾತನ್ನ ಉಳಿಸ್ಕೋತೀನಿ. ಗೌರಿ ಅವರೇ, ನಾವು ಇವತ್ತೇ ನಿಮ್ಮ ಊರಿಗೆ ಹೋಗ್ಬೇಕಾಗತ್ತೆ. ಅದೆಲ್ಲ ಆದಮೇಲೆ ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನನಗೊಂದು ಐಡಿಯಾ ಬರುತ್ತೆ.
ನಾವು ಇವತ್ತೇ ನಿಮ್ಮ ಊರಿಗೆ ಹೋಗ್ಬೋದಲ್ವಾ? ಸರಿ, ಹೋಗೋಣ. ಬಾಸ್, ಯಾರ್ಯಾರು ಎಲ್ಲೆಲ್ಗೋ ಹೋಗ್ತಾರೆ, ಆದ್ರೆ ನಾವಿವತ್ತು ಅರಮನೆಗೆ ಹೋಗ್ತಾ ಇದೀವಿ. ನನ್ಗೊಂಥರ ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ. ನೀನೇ ನನಗೆ ಎಷ್ಟಾಗಿ ಹೋಗ್ತಿದ್ಯಾ? ನಾವು ಹೋಗ್ತಿರೋದು ಕೆಲಸದ ವಿಷಯವಾಗಿ. ಏನೋ ಬಾಸ್, ಒಟ್ಟಿನಲ್ಲಿ ನಾವೆಲ್ಲ ಅರಮನೆ ಅಂಗಳದಲ್ಲಿ ಓಡಾಡ್ಕೊಂಡು ಬರ್ತೀವಲ್ಲ, ನನ್ಗಷ್ಟೇ ಸಾಕು. ದೇವ್ರೆ, ಅರಮನೆಯಲ್ಲಿ ಇವ್ರಿಗೆ ಬೇಕಾಗಿರೋ ಸಾಕ್ಷಿ ಪುರಾವೆ ಎಲ್ಲ ಸಿಕ್ಕಿ ನಮ್ಮಪ್ಪ ಬೇಗ ಆಚೆ ಬರೋ ಹಾಗಾದ್ರೆ ಸಾಕು. ಹೇಗಾದರೂ ಮಾಡಿ ನಾನು ಈ ಕೇಸ್ನಾಗಿದ್ರೆ ನಾನು ಗೌರಿ ಅವರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಂಗಾಗತ್ತೆ. ಅದಾದ್ಮೇಲೆ ಅವರು ಅವ್ರ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರ್ಬೋದು.